ರಾಜಾದಿರಾಜ ರಾಜಾದಿರಾಜ ರಾಜ ಮಹಾರಾಜ ಕಂಸ ಮಹಾರಾಜ ಆಗಮಿಸುತ್ತಿದ್ದಾರೆ. ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದೋದು. ಯಾರು ಯಾರು ಈ ಕೃಷ್ಣ? ಹಾಲು ಕೊಡಲು ಹೋದ ಪೂತನಿಯ ರಕ್ತ ಹೀರ್ದರಂತೆ, ಸವಾರಿ ಮಾಡಂತ ಬೆನ್ನೊಡ್ಡಿದರೆ ಷಟಕನ ಸೊಂಟನೆ ಮುರಿದನಂತೆ. ಅವನ ಕೈಯಲ್ಲಿ ತೃಣಾವರ್ತದ ಆಟದ ಬುಗುರಿಯಾಗಿ ಹೋದ. ದೇನುಕ ವೇಲದ ಹಣ್ಣು ಬಡಿಯ ಬಡಿಗೆ ಆದ. ಗೋರದ ಬೆಟ್ಟ ಯಾಕ ಛತ್ರಿಯಾಗಿ ಹೋಯ್ತು. ಯಾರು ಯಾರೀ ಕೃಷ್ಣ? ಈಗಲ್ಲರ ಪೌರನಿಗೆ ಈ ಪಾಠ ಶಕ್ತಿನ? ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ರು ಈ ಶಕ್ತಿ? ಶೋಧನೆ ಮಾಡ್ತಿದ್ದಾರೆ ಒಡೆಯ. ನಮ್ಗೋಳಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ಎಷ್ಟು ದಿನ ರೀ ಶೋಧನೆ ಮಾಡೋದು? ಬೆಂಕಿ ಕೈ ಇಟ್ಟರೆ ತಕ್ಷಣ ಸುಡುತ್ತದೆ, ಹಾವು ಕಾಲಿಟ್ಟರೆ ತಕ್ಷಣ ಕಚ್ಚುತ್ತದೆ. ಶೋಧನೆ ಮಾಡ್ತಾರಂತೆ ಶೋಧನೆ. ನಿಮ್ಮ ಮುಖಕ್ಕೆ ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ. ಯಾರ ಕೊನೆ ಹಂತಕ್ಕೆ? ಓ ಕೊನೆ ಹಂತಕ್ಕೆ ಬಂದಿದೆ. ಬರ್ಲಿ ಬಿಡು, ಬೇಜಾರೇನ್ ಮಾಡ್ಕೊಂಬೇಡ ಇವ್ರೆ. ನಾನು ಹೇಳಿದ್ನೆಲ್ಲ ಇಬ್ರು ಹೊರಗಡೆಯವರು. ಇವ ಶೈಲಿಕ, ಇವ ದುರ್ವಿಧ. ನಮಸ್ಕಾರ ಅನ್ನದಾತ. ಇದು ನಿಮ್ಮ ಕೈಯಲ್ಲ ಕಾಲು, ಇದು ನಿಮ್ಮ ಕಾಲಲ್ಲ ಎಕ್ಕಡ. ಶಬಾಷ್. ಇದು ಕೈಯಲ್ಲ, ಇದು ಕಾಲಲ್ಲ, ಎಕ್ಕಡನೂ ಅಲ್ಲ. ನಿಮ್ಮ ಯಾಮ ಭಾಷ ತಿಳ್ಕೊಳ್ಳಿ. ಏರ್ಪಡಲಾಗಿದೆ ಆಗಿದೆ ಒಡೆಯ. ಸಾಹೇಬ್ರ ಬಂದು ಖುದ್ದು ಪರಂಪರಿಸಿದ್ದಾರೆ. ಹೌದು ಒಡೆಯ. ಕ್ರೀಡಾಂಗಣಕ್ಕೆ ಇರುವುದು ಒಂದೇ ಬಾಗಿಲು. ಬಾಗಲವಾಡದ ಕಮಾನಿಗೆ ತಿರುಗತ್ತಿ ಅಲಂಕಾರ. ಬಾಗಲವಾಡದ ಕಮಾನಿನ ಮೇಲೆ ಗಾಜಿನ ರಾಜಗೋಪುರ. ಅದೇನಾದ್ರೂ ತಲೆಯ ಮೇಲೆ ಬಿತ್ತು ಅಂದ್ರೆ ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಲ್ಲ. ಬೀಳುತ್ತೆ ಬೀಳುತ್ತೆ. ಇಡೀ ರಚನೆ ಒಂದು ಸಣ್ಣ ಕೀಲಿನ ಮೇಲೆ ನಿಂತಿದೆ. ಆ ಕೀಲು ಎಳೆದು ಬಿಟ್ರೆ ಮುಗೀತು. ಬೇರೆ ದಾರಿನೇ ಇಲ್ಲ ಅಂತೀನಿ. ಅಂತೀರಿ ಅಂತೀರಿ, ನನ್ನ ತಲೆ ತಿಂತೀರಿ. ನಿಮಗೆ ತಲೆ ಇದೇನ್ರಿ? ಸುಮ್ನೆ ಇನ್ನೊಂದು ಬಾಗಿಲು ಇಡಿ. ಇನ್ನೊಂದು ಬಾಗ್ಲ? ಎಲ್ರು ಬರೋ ಬಾಗ್ಲಲ್ಲಿ ನಾನು ಬರಕಾಗುತ್ತೆ ಮತ್ತೆ? ಆದ್ರೆ ಒಡೆಯ, ನಿನ್ನ ಬುರುಡೆ ಒಡೆಯ ಸರ್ಕಳೆಯ ಆಚೆ. ಅಪ್ಪಣೆಯಾಗಬೇಕು ಅನ್ನದಾತ. ನಮ್ಮ ಪಟ್ಟಣದ ಆನೆ ಹೇಗಿದೆ? ಏನು ಅದರ ಹೆಸರು? ಕುವಲಯ ಪೀಡ. ಕುವಲಯ ಪೀಡ. ಔಷಧ ಪಥ್ಯ ಎಲ್ಲ ಮಾಡಿದ್ದೀನಿ. ಹಳದಿ ಬಣ್ಣ ನೋಡಿದ್ರೆ ಸಾಕು, ಗೀ ಅಂತ ಮೈ ಮೇಲೆ ಬೀಳುತ್ತೆ. ಬೀಳ್ಬೇಕು ಮತ್ತೆ ಬೀಳ್ಬೇಕು. ಕೆಲಸ ಮುಗಿದ ಮೇಲೆ ಮಗ್ಗ ಹಾಕಿ ಸುಟ್ಟಿ ಬಿಡಿ. ಇನ್ನೇನಾದ್ರೂ ತಂದೆ ಮಾಡಿತ್ತು. ಮಕ್ಕಳು ಮರಿ ಇರ್ತವೆ ಪಾಪ ಅಲ್ವೇ ಮತ್ತೆ? ನೀವಿನ್ನೂ ಹೊರಡಿ, ಸ್ವಲ್ಪ ಇರಿ. ಕೊಯ್ದ ಮುಟ್ಟು ಯಾರಿಗೂ ಗೊತ್ತಾಗಬಾರದು. ನಮ್ಮ ಊರಿನಲ್ಲಿ ಕಂಬ ಕೊಂಬ ಕೂಗಿವಿ. ಕಾಮ ಕೀಮಕ ಅಂದ್ರೆ ಇದು ಕೈಯಲ್ಲ, ಕಾಲು ಅಲ್ಲ, ಎಕ್ಕಡನೂ ಅಲ್ಲ. ರಾಮ ಪಾಶ. ಶಬಾಷ್. ಮೊದಲಿಂದಲ ಅಷ್ಟೇ ಬಲೆ ತಮಾಷೆ ಕಂಡ್ರಿ ನೀವು. ಮಂತ್ರಿ, ಇವರ ಮೇಲೊಂದು ಕಣ್ಣಿಟ್ಟಿರು. ನೀನು ರಾಜಕೀಯದಲ್ಲಿ ಯಾರನ್ನು ಯಾರೋ ಕೂಡ ನಂಬಬಾರದು. ನಿನ್ನನ್ನು ನೀನು ಕೂಡ ಮಂತ್ರಿ ಬಾಯಿಲಿ ಕುತ್ಕೋ. ಇರ್ಲಿ ಇರ್ಲಿ ಬುದೇ. ಏನಿರ್ಬೇಕ್ರಿ? ಮಂಡೆಲಿ ಕೊಂಚು ಮಾಂಸ ಇರ್ಬೇಕು. ನೀವು ನೋಡಿದ್ದೀರೇನ್ರಿ? ಏನಂದ್ರಿ ಒಡೆಯ? ನೀವು ನೋಡಿದ್ದೀರೇನ್ರಿ ಆ ಕೃಷ್ಣನ? ನೋಡ್ದೆ ಒಡೆಯ. ಹೇಗಿದ್ದಾನ್ರಿ ಆ ಪಟ್ಟಿಂಗ? ಇದ್ದಾನೆ ಒಡೆಯ. ಇದ್ದಾನೆ ಗೊತ್ತು. ಯಾರಾಗೆ ಇದ್ದಾನೆ ಅವ? ಅಂದ್ರೆ ತಾವು ಹೇಳೋದು ತಮಗೆ ತಿಳಿಲಿಲ್ಲ ಅಲ್ವಾ? ಇಲ್ಲ ಒಡೆಯ. ನಿಮ್ಮ ತಲೆ ಆ ಹುಡುಗನನ್ನು ನೀವು ಹತ್ತಿರದಿಂದ ನೋಡಿದ್ದೀರಿ ಅಲ್ವಾ? ನೋಡ್ದೆ ಒಡೆಯ. ಹೇಗಿದ್ದಾನ್ರಿ? ಅವನು ನಮ್ಮ ದೇವಕಿ ಮಗ ಅನ್ಸುತ್ತ ನಿಮಗೆ? ಕಣ್ಣು ಮೂಗು ತುಟಿ ಗದ್ದ ಏನಾದ್ರೂ ಒಂದು ಹೋಲಿಕೆ, ಏನಾದ್ರೂ ಒಂದು ಹೋಲಿಕೆ ಇರ್ಲೇಬೇಕಲ್ಲ. ದೇವಕಿ ತರ ಅಥವಾ ವಸುದೇವ ತರ ಹೊಟ್ಟೆಲಿ ಹುಟ್ಟಿದ್ರೆ ಏನಾದ್ರೂ ಒಂದು ಹೋಲಿಕೆ ಇರ್ಲೇಬೇಕು. ನನ್ನ ನೋಡಿ ಈ ಕೈ ಬೆರಳೆಲ್ಲ ನಮ್ಮಪ್ಪಂದೆ. ಈ ಕೈ
ವಸುದೇವ ದೇವಕಿಯ ಹೋಲಿಕೆ ಏನು ಕಾಣಲಿಲ್ಲ. ಆದ್ರೆ ಆ ಕೈ ಮಾತ್ರ, ಈ ಕೈ ಮಾತ್ರ ಹೀಗೇ ಇತ್ತು. ಎಲ್ಲ ಇವನ ಮಕ್ಕಳು ಸೋದರ ಮಾವ ನೋಲ್ತಾವೇನ್ರಿ. ಈಗ ಕತ್ತಲಾಯ್ತು, ಬೆಳಗ್ಗೆ ಮಾತಾಡೋಣತ. ಬಂಧಿಸಿಟ್ಟಿರುವಂತಹ ಸ್ಥಳ. ಇಬ್ಬರು ಶರಣ ಸಂಕಲೆಯಲ್ಲಿದ್ದಾರೆ. ದೇವಕಿ ವಾತಾಯನದ ಬಳಿ ನಿಂತಿದ್ದಾಳೆ. ವಸುದೇವ ಚಿಂತಾಮಗ್ನನಾಗಿ ನಿಂತಿದ್ದಾನೆ. ಅಲ್ಲಿಗೆ ಕಂಸನ ಆಗಮನವಾಗುತ್ತದೆ. ಅಕ್ರೂರ ಹೇಳಿದ ಎದೆಯುದ್ದ ಬೆಳೆದಿದ್ದಾರೆ ಮಕ್ಕಳು ಅಂತ. 16 ವರ್ಷ ಆಯಿತು ಕೃಷ್ಣನ್ನ ನೋಡಿ. ನನ್ನ ಕಣ್ಣು ಎದುರು ಇನ್ನು ಎಳೆ ಕೂಸು ಆಡಿಸಲಿಲ್ಲ, ಜೋಗುಳ ಕೇಳಲಿಲ್ಲ, ತದಲು ನುಡಿ ಕೇಳಲಿಲ್ಲ, ಜೋಗುಳ ಆಡಲಿಲ್ಲ, ಆರೈಕೆ ಮಾಡಲಿಲ್ಲ. ಡಬ್ ಡಬ್ ಅಲ್ಲಿ ಯಾರೋ ಬಂದಾಗಿದೆ ನೋಡ್ರಿ. ಓ ಮಹಾರಾಜ, ಬಾ ಬಾ. ನಿದ್ದೆ ಬಂದ ಬಾವ, ಬರದೆ ಏನು ಮಾಡುತ್ತೆ. ಅರಸನ ಅಂಕೆ ಇಲ್ಲ, ದೆವ್ವದ ಕಾಟ ಇಲ್ಲ. ಬಾ ಕೂತ್ಕೋ. ಶಬ್ಬಾಷ್ ಬಾವ, ನನ್ನ ಮನೆಯಲ್ಲಿ ನನಗೆ ಉಪಚಾರವೇ. ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ರಾಜ್ಯ ಕಾರ್ಯನೇ ಹಾಗೆ. 10 ಜನರ ಮಧ್ಯೆ ಕೂತಾಂಗ ಏಕಾಂಗಿ ಜೋಲಿ ಒತ್ತಿದರು ಮುಚ್ಚದ ರೆಪ್ಪೆ. ಮೊದಲಿಂದಲೂ ಅಷ್ಟೇ ಬಲೇಶ ಕಣ್ರಿ ನೀನು. ದೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲ ಕುಡಿಯೋರು ನಾವು. ಹಾಲು ಹಿಡಿಸೋಲ ನಮಗೆ. ಕ್ಷೀರ ಸಾಗದ ಮತನದ ಕತೆ ಗೊತ್ತಲ್ಲ ನಿಮಗೆ. ಬೇಡ ದೇವಕಿ, ಹಾಲು ಗೀಲು ಏನೂ ಬೇಡ. ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳ, ನಿನ್ನ ಕುಡುಗೋಲು, ಮಾತಾಡು ಮಹಾರಾಜ. ನೋಡಿದ್ಯಾ ಇನ್ನು ನನ್ನ ಮೇಲೆ ಅಸಮಾಧಾನವೇ. ನನ್ನ ತಂಗಿಯ ಮೇಲೆ ಪ್ರೀತಿ ಇಲ್ಲ ಅನ್ಕೊಂಡಿದ್ಯಾ ಬಾವ? ಸಂಕೋಲೆ ಹಾಕಿದ್ದೀರಿ ನಿಜ. 100ಕ್ಕೆ 100 ಶುದ್ಧ ಅಪರಂಜಿ ಇದು. ಕೊರಳಿಗೆ 3 ಎಳೆ, ಕೈಗೆ 2 ಎಳೆ, ಕಾಲಿಗೆ 1 ಎಳೆ, ಎಲ್ಲ ಚಿನ್ನದೆ. 25 ವರ್ಷ ಆಯ್ತು ಮಾಡಿಸಿ, ಸ್ವಲ್ಪ ಕಪ್ಪಾಗಿದೆ. ಇದು ಪ್ರೀತಿ ಅಂದ್ರೆ ಇರ್ಲಿ ಬಿಡು ಬಾವ. ಇವತ್ತು ನಿನಗೆ ವಿಶೇಷ ಸುದ್ದಿ ಹೇಳೋಣ ಅಂತ ಬಂದೆ. ಮಥುರಾ ನಗರದಲ್ಲಿ ಧನುರ್ಯಾದ ಮಹೋತ್ಸವ. ಎಲ್ಲ ಕಡೆಯಿಂದಲೂ ಯುವಕರು ಸಹಿಸಿ ಬಂದಿದ್ದಾರೆ. ರಾಜನ ಮುಂದೆ ಶಕ್ತಿ ಪ್ರದರ್ಶಿಸಬೇಕು. ಮಥುರಾ ವೀರದ ಪ್ರಶಸ್ತಿ ಗೆಲ್ಲಬೇಕು. ಏನು ಹುಚ್ಚೋ ಈ ಹುಡುಗರ್ದು. ಇವತ್ತ ಬಿಲ್ಲ ಹಬ್ಬ. ಯಾಕೆ ನಿಮಗೆ ಗೊತ್ತಿಲ್ವಾ? ಅದೃಷ್ಟವಂತರು ನೀವು. ನಿಮಗೆ ಏನು ಗೊತ್ತಾಗುವುದಿಲ್ಲ. ಹೊತ್ತೊತ್ತಿಗೆ ಊಟ, ಹೊತ್ತೊತ್ತಿಗೆ ನಿದ್ದೆ. ಬಿಸಿಲಲ್ಲಿ ಭಯ ಆಗಿಲ್ಲ, ಮಳೆಯಲ್ಲಿ ತೊಗೆ ಆಗಿಲ್ಲ. ಒಂದು ನಣ ಕೂಡ ಒಳಗೆ ಬರಾಗಿಲ್ಲ, ಒಂದು ನಣ ಕೂಡ ಹೊರಗೆ ಹೋಗೋ ಆಗಿಲ್ಲ. ಆದ್ರೂ ಮುಪ್ಪು ಸೆರೆಮನೆ ಒಳಗೆ ಬಂದ್ಬಿಡ್ತು, ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ, ಬಂಧನಲ್ಲಿದ್ರು ನೀವು ಸ್ವಾತಂತ್ರ್ಯರು, ನಾ ಬಯಲಲ್ಲಿದ್ರು ಬಂದಿಗಳು. ಎಲ್ಲೋದ್ರು ಯಾಂಗ ರಕ್ಷಕರ ಪೀಡೆ. ನಿರ್ಚಿತೆಯಿಂದ ಊಟ ಮಾಡಾಗಿಲ್ಲ, ನಿರ್ಚಿತೆಯಿಂದ ನಿದ್ದೆ ಮಾಡಾಗಿಲ್ಲ. ಕಣ್ಣು ಮುಚ್ಚಿದರೆ ತಕಾಪಕ ಕುಣಿತಾವೆ. ನಾ ಕೊಂದ ಮಕ್ಕಳು ಕಣ್ಮುಂದೆನೆ ಬರ್ತಾವೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿಯಲ್ಲಿ ಅದೆಷ್ಟು ಮಕ್ಕಳು ಹುಟ್ಟಿದವು ಈ ದೇಶದಲ್ಲಿ. ಎಷ್ಟು ಅಂತ ಅವರನ್ನ ಕೊಲ್ಲಿಸಲಿ. ದೇವಕಿ ಹೊಟ್ಟೆಯಲ್ಲಿ ಹುಟ್ಟಿದ 8ನೇ ಮಗ ಅಷ್ಟಮ ಪುತ್ರ. ನನ್ನ ಕೊಲ್ಲಬೇಕಾದ್ರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ 8ನೇ ಮಗು ಪುತ್ರ ಅಲ್ಲ, ಪುತ್ರಿ. ದೇವಕಿ ಬೆನ್ನಿಗೆ ಬಿದ್ದನಗಿಂತ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸು ನಿನಗೆ ದೊಡ್ಡದೆ. ದಯವಿಟ್ಟು ನಿನ್ನ 8ನೇ ಮಗುವನ್ನು ಎಲ್ಲಿ ಬಚ್ಚಿಟ್ಟಿದೆ? ನನಗೆ ರಾಜ್ಯ ಬೇಡ, ಕೋಶ ಬೇಡ, ಪಟ್ಟ ಬೇಡ, ಪಗಡೆ ಬೇಡ. ಎಲ್ಲ ನಿನ್ನ ಗಂಡನಿಗೆ ಕೊಡ್ತೀನಿ. ಹೇಳು ದೇವಕಿ, ಹೇಳು, ನಿನ್ನ ಮಗುವನ್ನು ಎಲ್ಲಿ ಬಿಚ್ಚಿಟ್ಟಿದ್ದಿ? ನಾನು ನಿಜ ಹೇಳ್ತೀನಿ, ನೀನು ನಂಬುವುದಿಲ್ಲ. ಹೇಳು ದೇವಕಿ, ಹೇಳು, ನಿನ್ನ ಮಾತು ನಂಬ್ತೀನಿ. ಹೇಳು. ಬಚ್ಚಿಟ್ಟಿದ್ದು ನಿಜ. 9 ತಿಂಗಳು ಇಲ್ಲೇ ಬಚ್ಚಿಟ್ಟಿದ್ದೆ ಮಗನ. ಮತ್ತೆ ಅದೇ ಬೋಗುಳ ಹೇಳೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿಯಲ್ಲಿ ಹುಟ್ಟಿದ ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ. ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ. ಲಕ್ಷ ಮಕ್ಕಳನ್ನು ಕೊಲ್ಲಿಸಿದೆ. ಆದ್ರೆ ಇನ್ನು ಒಂದು ಮಗುನ ಕೊಲ್ಲಲಿಕ್ಕೆ ಆಗಿಲ್ಲ. ಅವನೇ ಆ ಗೋಕುಲ ಗೊಲ್ಲರಡುಗ ಪಿಳ್ಳಂಗ ವಿಕೃಷ್ಣ.
ಬಿಟ್ಟ. ಕೃಷ್ಣನ ಅಪ್ಪ ನಂದ, ನನ್ನ ಗಂಡನ ಬಾಲ್ಯ ಸ್ನೇಹಿತ, ಆಪ್ತ ಮಿತ್ರ, ನಿನ್ನ ಮೊದಲನೇ ಹೆಂಡತಿ ರೋಹಿಣಿ, ಅವಳ ಪಿಳ್ಳೆ ಬಲರಾಮ ನಂದನ ಮನೆಯಲ್ಲೇ ಇರೋದು ಅಂತ ಸುಮ್ಮನೆ ಇದ್ರೆ ಈಗೆಲ್ಲ ನೀವೆಲ್ಲ ನೋಡಿದ್ರೆ ಏನೋ ಮಸತ್ತು ಮಾಡ್ತಾ ಆಗಿದೆ. ಕೃಷ್ಣ ನಿನ್ನ ಮಗನೇ ಇರಬೇಕು. ಏನು ನಿನ್ನ ಮಗನೇ ಅವನು, ನನ್ನ ಸೋದರಳಿ ಅವನು. ಸುಳ್ಳು ಸುಳ್ಳು. ಕೃಷ್ಣ ನನ್ನ ಮಗ ಏಕೆ ಆದನು? ಕೃಷ್ಣ ಯಶೋದೆ ಮಗ, ಕೃಷ್ಣ ನಂದನ ಮಗ. ಕೃಷ್ಣ ಅವನು ನನ್ನ ಮಗ ಅಲ್ಲ. ನಿಮ್ಮ ಮಗ ಅಲ್ವಾ? ಸರಿ, ಮತ್ತೆ ನಿಮ್ಮ ಮಗ ಅಲ್ಲ ಅನ್ನೋನು ಅಂದಮೇಲೆ ಅವನನ್ನು ಕೊಂದ್ರೆ ನಿಮಗೆ ಬೇಜಾರಿಲ್ಲ ಅಲ್ವಾ? ಕೊಲ್ತೀನಿ, ಕೊಲ್ತೀನಿ, ಕೊಂದೆ ಇಲ್ಲಿಂದ ಹೋಗೋದು ನಾನು. ಧನ್ಯವಾದ. ಧನ್ಯವಾದ. ಆಗ ನನ್ನ ಕೊಲ್ಲಿಕ್ಕೆ ಹೋಗ್ತಾನೆ. ಆದರೂ